ಹಲೋ ಸ್ನೇಹಿತರೆ, ಹೇಗಿದ್ದೀರಾ? ವೆಲ್ಕಮ್ ಟು ಮಧು ಸಂಸಾರಸಾಗರ. ನಾನು ಗೀತಾ. ಇವತ್ತು ನೋಡಿ, ಒಂದು 30 ರೂಪಾಯಿಗೆ ಹೂವು ತಂದುಬಿಟ್ಟು 5 ಮೊಳದಷ್ಟು ಹೂವನ್ನ ಕಟ್ಟಿ ಇಟ್ಕೊಂಡಿದ್ದೀನಿ. ಹೂವು ಕಟ್ಟೋದಕ್ಕೆ ಕೆಲವ್ರಿಗೆ ಇಷ್ಟ, ಆದರೆ ಬರಲ್ಲ. ಅದನ್ನು ಸಿಂಪಲಾಗಿ ಯಾವ ಥರ ಕಟ್ಟೋದು ಅಂತ ನಾನು ಇವತ್ತು ಸಾವಂತಿಗೆ ಹೂವು ಆಗ್ಬೋದು ಅಥವಾ ಮಲ್ಲಿಗೆ ಹೂವು ಆಗ್ಬೋದು, ಮರಳೆ ಹೂವು ಆಗ್ಬೋದು, ಒಂದೇ ಥರನೇ ಕಟ್ಟೋದು, ಅದನ್ನು ತೋರಿಸ್ಕೊಡ್ತೀನಿ ಸಿಂಪಲ್ಲಾಗಿ. ನಿಮಗೆ ಇವಾಗ ಹಬ್ಬಗಳಲ್ಲಿ ತುಂಬಾ ರೇಟ್ ಇರುತ್ತೆ ಹೊರಗಡೆ ತೊಗೋಬೇಕಂತಂದರೆ, ಹಾಗಾಗಿ ಲೂಸ್ ಹೂವು ತಂದು ನಾವು ಈ ಥರ ಟೈ ಮಾಡಿ ಇಟ್ಕೊಳ್ಬೋದು. 1-2 ದಿನಗಳ ಕಾಲ ತುಂಬಾ ಚೆನ್ನಾಗಿರುತ್ತೆ. ಒಂದು ವಾರ ಆದ್ರೂ ಫ್ರಿಜ್ಜಲ್ಲಿ ಇಟ್ಟರೆ ಚೆನ್ನಾಗಿರುತ್ತೆ. ಹೊರಗಡೆ ಇಟ್ಟರೆ 1-2 ದಿನದವರೆಗೂ ಚೆನ್ನಾಗಿರುತ್ತೆ. ನೋಡಿ, ಮಲ್ಲಿಗೆ ಹೂವು ನೋಡಿ ಎಷ್ಟು ಚೆನ್ನಾಗಿ. ಇದನ್ನು ಒಂದು 100 ಗ್ರಾಮು 30 ರೂಪಾಯಿ ಅಂತ ತಂದಿದ್ದೆ. ಇದರಲ್ಲಿ ನನಗೆ ಒಂದು 3-4 ಮೊಳದಷ್ಟು ಮಲ್ಲಿಗೆ ಹೂವು ಆಗಿದೆ. ಈಗ ಬನ್ನಿ ಅದನ್ನು ಯಾವ ಥರ ಕಟ್ಟೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಒಂದು ನ್ಯೂಸ್ ಪೇಪರ್ ಮೇಲೆ ಹೂವನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ಇವಾಗ ಮಳೆ ಬರ್ತಾ ಇದೆ ಅಲ್ವಾ, ಹಂಗಾಗಿ ಸ್ವಲ್ಪ ತ್ಯಾವ ಇರುತ್ತೆ. ತ್ಯಾವ ಇದ್ದರೆ ಜಾಸ್ತಿ ದಿನ ಹೂವು ಇರಲ್ಲ. ಹಂಗಾಗಿ ನ್ಯೂಸ್ ಪೇಪರ್ ಮೇಲೆ ಅಥವಾ ಕಾಟನ್ ಬಟ್ಟೆ ಮೇಲೆ ಹಾಕೋದ್ರಿಂದ ಆ ನೀರೆಲ್ಲ ಕೂಡ, ಹೂದ ನೀರೆಲ್ಲ ಒಂದು ಪೇಪರ್ ಆಗಲಿ ಬಟ್ಟೆ ಆಗಲಿ ಹೀರ್ಕೊಳ್ಳುತ್ತೆ. ಹಾಗಾಗಿ ಒಂದು ನ್ಯೂಸ್ ಪೇಪರ್ ಮೇಲೆ ಹಾಕ್ಕೊಂಡಿದ್ದೀನಿ. ನೋಡಿ ಯಾವ ಥರ ಕಟ್ಟೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. 2 ಹೂವನ್ನು ಈ ಥರ ಇಟ್ಕೋತೀವಲ್ವಾ, ನೋಡಿ ಈ ಥರ. ಫಸ್ಟು ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ದಾರನ ಬಿಟ್ಕೊಳ್ಬೇಕಾಗುತ್ತೆ. ಬಿಟ್ಕೊಂಡು ಈ ಥರ ಒಂದು, ನಿಮ್ಗೇನಾದರೂ ತೊಟ್ಟುದ್ದ ಇತ್ತು ಅಂದರೆ ಅದನ್ನು ಸ್ವಲ್ಪ ಮುರಿದಾಕಿ ನೋಡಿ ಈ ಥರ ಒಂದ್ಸಲಿ ರೌಂಡ್ ಮಾಡಿಕೊಂಡು, ಗೊತ್ತಾಗ್ತಾ ಇದೆಯಲ್ಲ ನಿಮಗೆ. 1-2 ಹೂವನ್ನು ನೀವು ಟ್ರೈ ಮಾಡಿ, ಹಂಗೇ ಬಂದುಬಿಡುತ್ತೆ. ಇದು ತುಂಬಾ ಈಸಿ. ನೋಡಿ, ಒಬ್ಬೊಬ್ಬರು ಒಂದೊಂದು ಥರ ಕಟ್ತಾರೆ ಹೂವನ್ನು. ನಂಗೆ ಅವಾಗಿಂದನೂ ಇದೇ ಈಸಿ ಅನಿಸುತ್ತೆ, ಹಂಗಾಗಿ ನಾನು ಇದೇ ಥರನೇ ಹೂವನ್ನು ಕಟ್ತೀನಿ. ನಿಮಗೆ ತೋರ್ಸೋದಕ್ಕೆ ಅಂತ ಸ್ಲೋವಾಗಿ ಕಟ್ತಾಯಿದ್ದೀನಿ. ಒಂದು 20 ನಿಮಿಷದಲ್ಲಿ ಒಂದು 5-6 ಮೊಳದಷ್ಟು ಹೂವನ್ನು ಕಟ್ಬಿಡ್ಬೋದು ನಾವು. ನೋಡಿ, 1 ರೌಂಡ್ ಈ ಥರ ತಿರುಗಿಸ್ಕೊಂಡು, ಮತ್ತೆ ನಿಮ್ಮ ರೈಟ್ ಕೈನಲ್ಲಿ 1 ರೌಂಡು ಮತ್ತೆ ತಿರುಗಿಸ್ಕೊಂಡು ಅದನ್ನು ಟೈ ಮಾಡ್ಕೊಳ್ಳೋದು ಈ ಥರ. ನೋಡಿ, ಗೊತ್ತಾಗ್ತಾ ಇದೆಯಾ ನಿಮಗೆ? ತುಂಬ ಸಿಂಪಲ್ಲಾಗಿದೆ ಸ್ನೇಹಿತರೆ. ಒಂದು 1/4 kg ಅಷ್ಟು ತೊಗೊಂಬರ್ತೀರಲ್ವಾ, ಅದರಲ್ಲಿ ನೀವು ಟ್ರೈ ಮಾಡಿ. ದೊಡ್ಡವರು ಅಂತಲ್ಲ, ಚಿಕ್ಕವ್ರಿಗೂ ಕೂಡ ಇದು ಹೂವು ಕಟ್ಟೋದು ಬೇಗನೆ ಬಂದುಬಿಡುತ್ತೆ ಅಂತ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದ್ರ ಮಧ್ಯದಲ್ಲಿ ಒಂದು ಗುಲಾಬಿ ಹೂವು ಹಾಕಿ ಕಟ್ಕೊಂಡ್ಬಿಟ್ರೆ ತುಂಬಾ ಈಸಿ ಅನಿಸುತ್ತೆ. ನೋಡಿ, ಆವಾಗಲೇ ಆಲ್ರೆಡಿ ಇಷ್ಟು ನೋಡಿ, ಇವಾಗ ಇಷ್ಟಾಗಿದೆ. ಪೂರ್ತಿ ಹೂವನ್ನು ಕಟ್ಬಿಟ್ಟು ನಿಮಗೆ ತೋರಿಸ್ತೀನಿ. ಇನ್ನೊಂದು ಸಲ ನಿಮಗೆ ತೋರಿಸ್ತೀನಿ. ನೋಡಿ, ಈ ಥರ ರೌಂಡ್ ಹಾಕಿ ಹಿಂಗೆ ತಿರುಗಿಸಿ ಈ ಥರ ಎಳೆದ್ರೆ ನಾವು ಒಂದು ಗಂಟು ಹಾಕ್ತೀವಲ್ವ, ಅದೇ ಥರನೇ ಹೂವಕ್ಕೆ ಒಂದು ಗಂಟು ಥರ ಆಗುತ್ತೆ. ಈ ಥರ 2 ಹೂವು ತೊಗೊಳ್ಳಿ. ನಿಮಗೇನಾದರೂ ಉದ್ದ ಇತ್ತು ತೊಟ್ಟು, ಒಂದೊಂದ್ಸಲಿ ಉದ್ದ ಇರುತ್ತೆ, ಒಂದೊಂದು ಹೂಗಳಿಗೆ ತೊಟ್ಟೆ ಇರಲ್ಲ. ನೋಡಿ ಈ ಥರ ಅಷ್ಟೇ ಸಿಂಪಲಾಗಿ ಕಟ್ಕೊಂಡ್ಬಿಡ್ಬೋದು. ಹಬ್ಬಗಳಲ್ಲಿ ಹೊರಗಡೆ ತೊಗೋತೀವಂದರೆ ತುಂಬಾ ರೇಟ್ ಇರುತ್ತೆ. ಹಾಗಾಗಿ ಲೂಸ್ ತಂದು ನಾವು ಕಟ್ಕೋತೀವಂತಂದರೆ ನಮಗೆ ಬೆನಿಫಿಟ್ ಅಲ್ವಾ. ಹಾಗಾಗಿ ನೋಡಿ, 2 ತಗೊಂಡು ಹಿಂಗೆ ಇಟ್ಕೊಂಡು 1 ರೌಂಡ್ ಹಿಂಗೆ ತಿರುಗಿಸಿ ಆ ಊದು ಸುತ್ತ ತಿರುಗಿಸ್ಬೇಕು. ಈ ಥರ 1 ರೌಂಡ್ ಹಿಂಗೆ ತಿರುಗಿಸಿ, ಮತ್ತು ನಿಮ್ಮ ರೈಟ್ ಕೈ ಏನಿರುತ್ತೆ ಹೂವು ಕಟ್ಟೋದು, ಅದರಲ್ಲೂ 1 ರೌಂಡ್ ಈ ಥರ ತಿರುಗಿಸ್ಕೊಂಡು ನೋಡಿ, ಅದನ್ನು ಒಂದೆಳೆ ಇರುತ್ತಲ್ವ, ಅದನ್ನು ಹಿಂಗೆ ಹಾಕಿ ಹಿಂಗೆ ಎಳೆದ್ರೆ ಅಲ್ಲಿ ಗಂಟು ಕಟ್ಕೊಂಡಂಗೆ ಆಯಿತು. ನೋಡಿ, ಇದೇ ಥರನೇ ಎಲ್ಲ ಹೂವು ಕೂಡ ಕಟ್ಟಿದ್ದಾಯಿತು. ಇವಾಗ ಎಷ್ಟಾಗಿದೆ ಅಂತ ನಿಮಗೆ ತೋರಿಸ್ತೀನಿ. ಒಂದು 5 ಮೊಳದಷ್ಟು ಆಗಿದೆ. ಇನ್ನೂ ಒಂದು ಸ್ವಲ್ಪ ಹೊಸ್ಲಿಗೆಲ್ಲ ಬೇಕಲ್ವಾ, ಯಾವುದೇದು ತೊಟ್ಟಿರಲಿಲ್ಲ ನೋಡಿ, ಅದನ್ನೆಲ್ಲ ನಾನು ಹೊಸ್ಲಿಗೆ ಬೇಕು ಅಂತ ಅಂದ್ಬಿಟ್ಟು ಎತ್ತಿಟ್ಕೊಂಡಿದ್ದೆ. ಇಷ್ಟೊಂದಿದೆ ನೋಡಿ, ಇಷ್ಟೊಂದನ್ನು ನಾನು ಹೊಸ್ಲಿಗೆ ಪೂಜೆ ಮಾಡೋದಕ್ಕೆ ಒಂದೊಂದು ಹೂವು ಇಡ್ತೀವಲ್ವ, ಒಂದು ಇದಕ್ಕೆಲ್ಲ ಅದಕ್ಕೆ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ. ಇಷ್ಟು ಹೂವು ಆಗಿದೆ. ಒಂದ್ಸಲಿ ಟ್ರೈ ಮಾಡಿ, ತುಂಬ ಈಸಿ ಅನಿಸುತ್ತೆ ಹೂವು ಕಟ್ಟೋದು. ಇಷ್ಟೇ. ಇವಾಗ ಮಲ್ಲಿಗೆ ಹೂವು ಯಾವ ಥರ ಕಟ್ಟೋದು ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಒಂದು 100 ಗ್ರಾಮ್ ಅಷ್ಟು, 30 ರೂಪಾಯಿ ಇತ್ತು, 100 ಗ್ರಾಮ್ ಅಷ್ಟು ತಂದಿದ್ದೀನಿ. ಅದನ್ನು ಮಲ್ಲಿಗೆ ಹೂವನ್ನ ಯಾವ ಥರ ಕಟ್ಟೋದು ಅಂತ ತೋರಿಸ್ತೀನಿ ನೋಡಿ. ಆಮೇಲೆ ಇನ್ನೊಂದು ಹೇಳೋದು ಮರ್ತ್ಬಿಟ್ಟೆ, ಹೂವು ಕಟ್ಟಬೇಕಾದ್ರೆ ಈ ಮಲ್ಲಿಗೆ ಹೂವು ತುಂಬಾ ಸ್ಮೂತ್ ಇರುತ್ತೆ. ನೀವು ಹೂವು ಕಟ್ಟೋದಕ್ಕೆ ಅಂತ ಹೇಳಿದ್ರೆ ಒಂಥರ ಸಪ್ಪೆ ನೂಲು ಥರ ಬರುತ್ತೆ, ತುಂಬ ಸ್ಮೂತ್ ಇರುತ್ತೆ, ಅದನ್ನು ಕೊಡ್ತಾರೆ. ನೀವೇನಾದರೂ ಟೈಲರ್ ಮಾಡ್ತೀರಲ್ವ, ಆ ನೂಲನ್ನು ತೊಗೊಂಡು ನಾವು ಏನಾದರೂ ಕಟ್ತೀವಲ್ವ, ಅದನ್ನು ಸ್ಮೂತಾಗಿ ಕಟ್ಟಬೇಕು. ನೀವೇನಾದ್ರು ಜೋರಾಗಿ ಎಳೆದ್ವಿ ಅಂದರೆ ಕಟ್ಟಾಗ್ಬಿಡುತ್ತೆ. ಹಾಗಾಗಿ ನೋಡಿ, ಸ್ಮೂತಾಗಿ ಹಿಡ್ಕೋಬೇಕು, ಮತ್ತು ಇದನ್ನು ಕಟ್ಟೋದು ಕೂಡ ಸ್ಮೂತಾಗಿ ಕಟ್ಟಬೇಕು, ಇಲ್ಲಾಂದ್ರೆ ಹಂಗಾಗಿ ಕಟ್ಟಾಗ್ಬಿಡುತ್ತೆ.
ಇದು ಮಗ್ಗಿದೆಯಲ್ವಾ, ಇನ್ನೊಂದೇನಂತಂದರೆ ನಾವು ದೊಡ್ಡ ದೊಡ್ಡ ಮಗ್ಗನ್ನೆಲ್ಲ ಕಟ್ಬಿಟ್ಟು ಲಾಸ್ಟಲ್ಲಿ ನಾವೇನು ಮಾಡ್ತೀವಿ ಒಂದೊಂದ್ಸಲಿ ಸಣ್ಣ ಮಗುನ ಉಳಿಸ್ಕೊಂಡ್ಬಿಡ್ತೀವಿ. ಹಂಗೆ ಮಾಡಬಾರ್ದು. ದೊಡ್ಡ ಮಗುನ ಜೊತೆಗೆ ಚಿಕ್ಕ ಮಗುನು ಕೂಡ ನಾವು ಜೊತೆಗೆ ಕಟ್ಕೊಂಡು ಹೋದರೆ ಮಾಲೆ ಚೆನ್ನಾಗಿರುತ್ತೆ. ಮುಡ್ಕೊಂಡಾಗ ಕೂಡ ಅರಳದ ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಾಂದರೆ ಚಿಕ್ಕ ಮಗ್ಗೆಲ್ಲ ವೇಸ್ಟ್ ಆಗಿಬಿಡುತ್ತೆ. ನೋಡಿ ಈ ಥರ ದೊಡ್ಡ ಮಗು ಜೊತೆಗೆ ಇವಾಗ ಒಂದು ದೊಡ್ಡ ಮಗು ತೊಗೊಂಡಿದ್ದೀನ ನೋಡಿ, ಇಲ್ಲಿ ಚಿಕ್ಕ ಮಗು ತೊಗೊಳ್ತೀನಿ ನೋಡಿ. ಆ ಥರ ಎರಡನ್ನೂ ಸೇರಿಸಿ ನಾವು ಕಟ್ಕೊಂಡು ಹೋಗಬೇಕು. ಮಧ್ಯದಲ್ಲಿ ಒಂದೊಂದು ಕನಕಾಂಬರ ಹೂವನ್ನು ಕೂಡ ನೀವು ಹಾಕ್ಕೊಳ್ಬೇಕು ಈ ಥರ. ಆಮೇಲೆ ಎಳೆಯೋದು ಕೂಡ ನಿಧಾನಕ್ಕೆ ಎಳಿಬೇಕು ಇದನ್ನು, ಇಲ್ಲಾಂದರೆ ಇದಾಗ್ಬಿಡುತ್ತೆ. ಇದೇ ಥರನೇ ಎಲ್ಲ ಹೂವನ್ನು ಕಟ್ಕೊಂಡು ಹೋಗ್ಬೋದು. ಇನ್ನು ನಿಮಗೆ ಕಟ್ಟೋದಕ್ಕೆ ಬರ್ತಾಯಿಲ್ಲಪ್ಪ ಏನು ಮಾಡಿದ್ರು ಅಂತಂದರೆ ಇನ್ನೂ ಒಂದು ಟ್ರಿಕ್ ಇದೆ, ಇದರಲ್ಲಿ ನಾನು ತೋರಿಸ್ತೀನಿ. ಅದನ್ನು ನಾವು ಇದೆಲ್ಲ ಹಾಕೋತೀವಲ್ವಾ, ಕೂದಲಿಗೆ ಬನ್ನೆಲ್ಲ ಹಾಕೋತೀವಲ್ವಾ, ಆವಾಗ ನಾವು ಅದನ್ನು ಇದು ಮಾಡ್ಕೊಳ್ಬೋದು. ಇದನ್ನು ಕೂಡ ಫಾಸ್ಟಾಗಿ ಕಟ್ಕೊಂಡು ಹೋಗ್ಬೋದು. ಕೈ ಸೆಟ್ ಆಗೋವರೆಗೂ ಅಷ್ಟೇ. ಕೈ ಸೆಟ್ ಆದಮೇಲೆ ಫಾಸ್ಟಾಗಿ ಹೂನ ಕಟ್ಬೋದು. ಎಷ್ಟು ಚೆನ್ನಾಗಾಗಿದೆ ನೋಡಿ. ಇದು ಅರಳಿದ ಮೇಲೆ ಇನ್ನೂ ಒಂದು ಒತ್ತಿಗಾಗುತ್ತೆ. ಈಗ ನಾನಿಲ್ಲಿ ತೋರಿಸ್ತಾ ಇರೋದು, ನಾನು ಹೇಳಿದ್ನಲ್ವ ಏರ್ ಬನ್ ಹಾಕ್ತೀವಲ್ವ, ಆವಾಗ ಇದು ಬೇಕಾಗುತ್ತೆ ನೋಡಿ. ಈ ಥರ 2 ಸುತ್ತು ಒಂದು ರಟ್ನ ಕಟ್ ಮಾಡ್ಕೊಂಬಿಡಿ. 2 ಸುತ್ತು ನೀವು ಅದನ್ನು ಗಂಟು ಕಟ್ಕೊಂಡು ಒಂದು ಇದರಲ್ಲಿ ಬಿಟ್ಕೊಳ್ಳಿ. ಇವಾಗ ನೋಡಿ ತೋರಿಸ್ತೀನಿ ನಿಮಗೆ ಲಾಸ್ಟಿಗೆ ಯಾವ ಥರ ಇದನ್ನು ಟೈ ಮಾಡ್ಕೊಳ್ಬೋದು ಅಂತ ನೋಡಿ. ಇವಾಗ ತೋರಿಸ್ತೀನಿ ನೋಡಿ ನಿಧಾನಕ್ಕೆ. ಇವಾಗ ಒಂದು ಹೂನ ಇಟ್ಕೊಂಡಿದ್ದೀನಿ, ಮತ್ತೆ ಇನ್ನೊಂದು ಹೂನ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಈ ಥರ ಅದರೊಳಗಡೆಯಿಂದ ಹಾಕಿ ಈ ಥರ ಟೈ ಮಾಡ್ಕೊಳ್ಬೋದು. ಇನ್ನೂ ಸುಗಂಧರಾಜ ಬೇರೆ ಇದೆ, ಅದನ್ನು ಕೂಡ ಹಾರ ಮಾಡಬೇಕು. ಹಾರ ಮಾಡಿ ಇದರಲ್ಲೇ ತೋರಿಸೋಣ ಅಂದರೆ ತುಂಬ ದೊಡ್ಡದಾಗುತ್ತೆ ವಿಡಿಯೋ ಅಂತ ಅಂದ್ಬಿಟ್ಟು ಇಷ್ಟನ್ನೇ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಗಂಟಾಯಿತು. ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳಲ್ಲ. ನನಗೆ ಕಟ್ಟೋಕ್ಕೆ ಬರಲ್ಲಪ್ಪ, ನಾನು ಫಸ್ಟ್ ತೋರಿಸಿದ್ನಲ್ವ ಮಲ್ಲಿಗೆ ಹೂವು, ಆ ಥರ ಆರಾಮಾಗಿ ಕಟ್ಕೊಳ್ಬೋದು ನೀವು. ನಿಮ್ಗೆ ಬರ್ತಾನೇ ಇಲ್ಲ ಅನ್ನೋರು ಇದು ಈಸಿ. ಒಂದು ರಟ್ಟು ಕಟ್ ಮಾಡ್ಕೊಳ್ಳೋದು, 2 ಸುತ್ತು ದಾರ ಅದಕ್ಕೆ ಕಟ್ಕೊಳ್ಳೋದು. ಆ ಕಟ್ಟಾದ್ಮೇಲೆ ಒಂದು ಕಡೆಯಿಂದ ದಾರ ಬಿಟ್ಕೊಂಡು ನೋಡಿ ಈ ಥರ ಹೇಳಿದ್ರೆ ನೋಡಿ ಗಂಟಾಯಿತು. ಇಷ್ಟೇ, ಒತ್ತಿಗೂ ಬರುತ್ತೆ, ಚೆನ್ನಾಗೂ ಇರುತ್ತೆ. ಸುತ್ತ ನಾವು ಕೂದಲು ಹಾಕ್ತೀವಲ್ವ ಬನ್ನಲ್ಲಿ, ಆವಾಗ ಸುತ್ತ ಮುಡ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತಿದ್ದು. ಹಿಂಗಿಂದ ತೆಗೆದು ಸ್ವಲ್ಪ ದಾರ ಉದ್ದಕ್ಕೆ ಬಿಟ್ಕೊಳ್ಳಿ. ನಾನಿಲ್ಲಿ ತುಂಬ ಚಿಕ್ಕದಾಗಿ ಬಿಟ್ಕೊಂಡ್ಬಿಟ್ಟಿದ್ದೀನಲ್ವ, ಹಂಗಾಗಿ ನನಗೆ ಹಂಗೆ ಅನಿಸ್ತಾ ಇದೆ. ಇಲ್ಲಿ ನೋಡಿ ಈ ಥರ ಎಳೆಯೋದು, ಈ ಥರ ಎಳೆದ್ರೆ ಗಂಟಾಗುತ್ತೆ. 2 ಇದೆ ನೋಡಿ, ಅಲ್ಲಿ 2 ದಾರ ಕಾಣಿಸ್ತಾ ಇದೆಯಾ ನಿಮಗೆ? 2 ಸುತ್ತಿರೋದು ನಾನು. ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಒಂದ್ಸಲಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಯಾವ ಥರ ಅಂತ ಇನ್ನೊಂದ್ಸಲಿ ತಿಳಿಸ್ತೀನಿ ನಿಮಗೆ ನೋಡಿ. ಆ ಕಡೆಯಿಂದ ಒಂದು ಹೂವು ಇಟ್ಕೊಳ್ಳಿ, ಈ ಕಡೆಯಿಂದ ಒಂದು ಹೂವು ಇಟ್ಕೊಳ್ಳಿ, ಆಮೇಲೆ ಅದನ್ನು ಟೈ ಮಾಡ್ಕೊಳ್ಳಿ ಅಷ್ಟೇ. ನೋಡಿ ಯಾವ ಥರ ಬಂದಿದೆ ಕಾಣಿಸ್ತಾ ಇದೆ ನಿಮಗೆ? ಎಷ್ಟು ಒತ್ತಿಗೆ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಬೆಳಿಗ್ಗೆ ಅರಳಿದ ಮೇಲೆ ಈ ಮಗ್ಗಲ್ವಾ, ಮಗ್ಗಿಗೆ ಈ ಥರ ನಿಮಗೆ ಕಾಣಿಸ್ತಾ ಇದೆ. ಇದು ಅರಳಿದ ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ಬೆಳಿಗ್ಗೆ ಹೂವು ಮಲ್ಲಿಗೆ ಹೂವು ಎಲ್ಲ ಅರಳಿತಲ್ವ, ಹಾಗಾಗಿ ಇದನ್ನು ದೇವಸ್ಥಾನಕ್ಕೆ ತೊಗೊಂಡೋಗೋಣ ಅಂತ ಅಂದ್ಬಿಟ್ಟು ಒಂದು ಪೇಪರ್ ಮೇಲೆ ಹಾಕಿ ಕವರ್ಗೆ ಹಾಕೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.